ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಅಂತ ಕೊನೆ ತನಕ ನೋಡಿ ಗೊತ್ತಾಗುತ್ತೆ. ಅದೊಂದು ಇದರಲ್ಲಿ ಇಟ್ಟಿರ್ತೀನಿ. ಎಸ್ಕಾಯ್ಸ್ ಹೊರಟಿದ್ದೀವಿ ಇವಾಗ ಬೈಕಲ್ಲಿ. ಮದ್ದೂರಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಬಸ್ಸು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ ಈ ಟೈಮಲ್ಲಿ. ಅದು ಅಂತೀನಿ ಕೆರೆಟ್ ಟೈಮ್ ಬರುತ್ತಂತೆ. ನೋಡೋಣ, ಈ ಟೈಮ್ಗೆ ಏನಾದರೂ ಸಿಕ್ಕಿದ್ರೆ ಬಸ್ಸಲ್ಲಿ ಹೋಗ್ತೀವಿ, ಇಲ್ಲಾಂದರೆ ಬೈಕಲ್ಲೇ ಹೋಗ್ತೀವಿ. ನಾನು, ನನ್ನ ಮಕ್ಕಳು ಮತ್ತು ನನ್ನ ಹಸ್ಬೆಂಡ್ 4 ಜನ ಹೋಗ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್, ಇದು ವ್ಯೂ. ಲೈನ್ ತೆಂಗಿನ ಮರ ಇದೆ, ಮತ್ತು ಈ ಕಾಫಿ ತೋಟಗಳು ಬರುತ್ತಲ್ಲ ಆ ಥರ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಇರೋವಂಥದ್ದು ಇದು ಗದ್ದೆ. ಜನಗಣತಿ ಮಾಡ್ತವ್ರಂತೆ. ಪಾಪುದ ಆಧಾರ್ ಕಾರ್ಡ್ ಕೇಳಿದ್ರು. ಅದೇನೋ ಅಂಗನವಾಡಿಲಿ ಬರ್ಕೊತಾರಲ್ಲ. ಹಾಂ, ಯಾಕೆ ಹಿಂಗೆ ಹೋಗ್ತಿದ್ದೀರಾ? ಹಾಂ, ಯಾರನ್ನು ಕೇಳ್ತೀರಾ? ಡಿಪೋದಲ್ಲಿ. ಇಳಿಬೇಕಾ? ಹಾಂ, ಮದ್ದೂರು ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ ಈಗ. ಅಲ್ಲಿ ಹೋಗಿದ್ದಾರೆ ನಮ್ಮ ಮನೆಯವರು ಕೇಳ್ಕೊಂಬರೋದಕ್ಕೆ. ನೋಡೋಣ, ಬಸ್ ಇದ್ದರೆ ಓಕೆ, ಇಲ್ಲಾಂತಂದರೆ ಬೈಕಲ್ಲಂತೂ ಹೋಗೋಕ್ಕಾಗಲ್ಲ ಗೈಸ್. ಯಾಕಂತಂದರೆ ಬ್ಯಾಕ್ ಪೈನ್ ತುಂಬ ಇದೆ ನನಗೆ. ಬ್ಯಾಕ್ ಪೈನ್ ಇರೋದ್ರಿಂದ ಹೋಗೋದಕ್ಕಾಗೋದಿಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬ್ಯಾಕ್ ವೈಸು ವೆಹಿಕಲ್ಸ್ದೆಲ್ಲ ಸೌಂಡ್ ಇದೆ. ಪಾಪು ಇಲ್ಲಿ ಫೋನಲ್ಲಿ ಎಸ್ ಗೈಸ್, ಬಂದು ರೀಚ್ ಆದ್ವಿ. ಯಾವುದು ದೇವಸ್ಥಾನ ಅಂತಂದರೆ ತೋರಿಸ್ತೀನಿ ನೋಡಿ ನಿಮಗೆ. ಗೌಡ್ಗೆರೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸದ್ಯ ಬಸ್ ಸಿಕ್ತು, ಜಸ್ಟ್ ಮಿಸ್ ಹೊಟ್ಟೋಗ್ಬಿಡೋದು. ನಾವು ಹೋಗೋದಕ್ಕೂ ಅದು ಹೊರಟಿ ನಿಂತಿತ್ತು. ಹಾಗೆ ಬೈಕ್ ಹಾಕ್ಬಿಟ್ಟು ಮದ್ದೂರಲ್ಲಿ ಈಗ ಬಂದು ರೀಚ್ ಆಗಿದ್ದೀವಿ. ಜನ ಏನೋ ಅಷ್ಟು ರಶ್ ಇಲ್ಲ ಅನಿಸುತ್ತೆ. ನೋಡೋಣ, ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಬುಧವಾರ ಅಲ್ಲ ಅದಕ್ಕೆ, ಆದರೂ ಜನ ಇದ್ದಾರೆ. ಭಾನುವಾರ ಮತ್ತು ಶುಕ್ರವಾರ ಆದರೆ ತುಂಬ ರಶ್ ಇರುತ್ತೆ. ಕಾರಿಡೋಕ್ಕೆ ಜಾಗ ಹೋಗಿದ್ದಿಲ್ಲ. ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಈ ಥರ ದಿನದಲ್ಲೆಲ್ಲ ತುಂಬ ರಶ್ ಇರುತ್ತೆ. ಕಾರಿಡೋಕ್ಕೆ ಜಾಗ ಇರೋದಿಲ್ಲ. ಇವತ್ತು ಸುಮಾರಾಗಿದ್ದಾರೆ ಜನ. ತೋರಿಸ್ತೀನಿ ನೋಡಿ ಗೈಸ್. ವ್ಯಾನಿಟಿ ಬ್ಯಾಗ್ನ ಬಸ್ಸಲ್ಲೇ ಬಿಟ್ಬಿಟ್ಟು ಈಗ ಹೋಗ್ತಿದ್ದಾರೆ ಮತ್ತೆ ತೊಗೊಂಬರೋಕ್ಕೆ. ಹಿಂಗೆ ನೋಡಿ. ಬರ್ತಾ ಇದ್ದಾರೆ ನೋಡಿ ಎತ್ಕೊಂಡು. ಏನು ಏನು ಅಲ್ಲಿ ಏನಾರ ಕೇಳ್ರಿ, ಇಲ್ಲಿ ಪೈಪ್ ಒಳಗೆ ಹಾಕ್ಬಿಡ್ಬೇಕಂತೆ. ಏನು ಕೇಳಲ್ಲಂತೆ. ಸರಿ, ಟೋಪಿ ನೀಟಾಗಿ ಹಾಕಿಸ್ಕೊಂಬಂಗ್ನೆ. ಆಮೇಲೆ ದೇವಸ್ಥಾನಕ್ಕೆ ಬಾ, ಫಸ್ಟ್ ಮಾಮಿ ಕೈ ಮುಕ್ಕೊ ಬರೋಣ. ಬಾ, ಆಟಾಡ್ಸ್ತೀನಿ ಬಾ, ಕೈ ಮುಕ್ಕೊ ಬರೋಣ. ಬಾ, ನೀನೇನು ಕೇಳಲ್ಲ ಅಂತ ಹೇಳಿದ್ಯಾ ಮಗ್ನೆ. ಬಾ ಆಟಾಡ್ಸ್ತೀನಿ ಅಂತ ಹೇಳ್ತಾನೆ ನಿನ್ನ. ಈಗ ಅಪ್ಪ ಹೇಳ್ತಿದ್ದಾನೆ ಆಟಾಡಿಸ್ತೀನಿ ಅಂತ. ರೀ, ಎಷ್ಟು ಏಜ್ ನಿಮಗೆ? ಮರುವಿನ ಕಾಯಿಲೆ ಇದೆಯಲ್ಲ ಈಗಲೇ. ಬಸ್ ಹೊಟ್ಟೋಗಿದ್ದಿದ್ರೆ ಈಗ ನಾವು ಬರೋ ತನಕ ಹೋಗಲ್ಲ ಅಂತೀರಾ ಗೈಸ್? ನಾವು ಬರೋ ತನಕ ಬಸ್ ಹೋಗಲ್ವಂತೆ, ಅಲ್ಲೇ ಇರುತ್ತಂತೆ ರೀ. ಫುಲ್ ಶಾಪಿಂಗ್ ಮಾಡಿಸ್ಬೇಕು. ಹಾಂ, ಕಡಲೆಪುರಿ ಖಾರ ಕಡಲೆಪುರಿ ಖಾರ ಸವೆ ಅಲ್ಲ ನನಗೆ.
ನೋಡಿ ಗೈಸ್ ಹೆಂಗಂತಾರಂತ. ಪಾಪು ಮಲಗಿದಾನೆ, ಇನ್ನೂ ಎದೊಳ್ಳಿಲ್ಲ. ನೋಡ ಅಲ್ಲಿ ದೇವ್ರ ದರ್ಶನ ಮಾಡಿಸ್ಬೇಕಾದ್ರೆ ಎದೊಳ್ಸೋಣ. ಫುಲ್ಲು ಗಾಢ ನಿದ್ದೆಯಲ್ಲಿದ್ದಾನೆ. ಹಾಂ ಗೈ ಶಾಪಿಂಗ್ ಮಾಡಿಸಿ ಅಂತಂದರೆ ಕಡಲೆಪುರಿ ಖಾರ ತಗೊಂಡೋಗೋಣ ಸಾಕು ಅಂತಿದ್ದಾರೆ. ನೋಡಿ ಬಾಮ್ಮ ಈ ಕಡೆ. ಪಾಪ ನಿಂಗೆ ಬರ್ಬೇಕಾರೆ ಏನಂತ ಹೇಳಿ ಕರ್ಕೊಬಂದಿದ್ದು? ಆಫ್ ಮಾಡಿ, ಅಲ್ಲಿ ಆಫ್ ಮಾಡಿ. ಪಾಪು ಫಸ್ಟ್ ಆ ಕಡೆಯಿಂದ ಬರ್ಬೇಕಾರೆ ತಗೊಳ್ಳೋಣ ಬಾ. ಎಸ್ ಗಾಯ್ಸ್ ನೋಡಿ, ನೀವು ದರ್ಶನ ಮಾಡ್ಕೊಳ್ಳಿ. ಈಗ ಒಳಗಡೆ ಗರ್ಭಗುಡಿಗೆ ಹೋಗಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಇಲ್ಲಿಗೆ ಬರೋಣ. ಇದು ತಗೊಳ್ಳಿಲ್ವಲ್ಲ. ಅಲ್ಲೇ ಆಯ್ತು, ಬನ್ರಿ ನಾವು ಹೋಗೋಣ. ಅಲ್ಲೇ ಇರೋ ನೀನು, ಹೋಗ್ಬೇಕಾದ್ರೆ ತಗೊಳ್ಳೋಣ ಬಾ. ನೋಡಿ ಗೈಸ್ ಎಷ್ಟು ಹಠ ಮಾಡ್ತಾನೆ ಅಂತಂದರೆ, ಹೋಗಲ್ಲಿ ರೀಚ್ ಆಗ್ತಿದ್ದಂಗೆ ಶುರು ಹಚ್ಕೊಂಡ. ಮನೇಲಿ ಹೋಗಿ ಬಿಡಬೇಕಾದ್ರೇ ಹೇಳಿದ್ವಿ ಈ ಥರ ಎಲ್ಲ ಹಠ ಮಾಡಬಾರ್ದು, ಬೇಕು ಅಂತ ಕೇಳಬಾರ್ದು ಅಂತ. ಬಟ್ ಆದರೂ ಅವನು ಹೇಳ್ತಾರಲ್ಲ ಬುದ್ಧಿ ಕಲ್ತಿರೋದು ಬಿಡಲ್ಲ ಅಂತ. ಹಾಗೆ ಅಲ್ಲಿ ಹೋಗಿದ ತಕ್ಷಣ ಮತ್ತೆ ಹಠ ಮಾಡೋಕ್ಕೆ ಶುರು ಮಾಡ್ದ. ಮತ್ತು ಇಲ್ಲೊಂದು ಎಡವಟ್ಟು ಏನು ಮಾಡಿದ್ದಾನೆ ಅಂತಂದರೆ, ಪೂಜೆ ಮಾಡಬೇಕಾದ್ರೆ ಒಂದು ಆಂಟಿ ವೇಲ್ ಹಿಂಗೆ ಹಾಕ್ಕೊತಾಯಿದ್ರು, ಆ ವೇಲು ಸುಟ್ಟೋಯ್ತು. ಅವರು ಏನೂ ಅನ್ನಲಿಲ್ಲ ಪಾಪ, ಸುಮ್ಮನೆ ಹೋದರು. ನೋಡಿ ಎಷ್ಟು ಹಠ ಮಾಡ್ತಾನೆ ಅಂತ. ಮೊದಲು ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಗರ್ಭಗುಡಿಗೆ ಹೋದ್ವಿ. ಒಳಗಡೆ ಫೋನೆಲ್ಲ ಅಲೋ ಇಲ್ಲ ಗೈಸ್, ಯಾಕಂತಂದರೆ CCTV ಕ್ಯಾಮ್ರಾ ಎಲ್ಲ ಹಾಕಿದ್ದಾರೆ. ಏನಾದರೂ ಒಂಚೂರು ಫೋಟೋ ಹಿಡಿಯೋದು, ವಿಡಿಯೋ ಮಾಡೋದು ಗೊತ್ತಾಯಿತು ಅಂತಂದರೆ ಫೋನ್ ಕಿತ್ತಿ ಉಂಡಿಗೆ ಹಾಕ್ತಾರೆ. ಹಾಗೆ ನಮಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ದರ್ಶನ ಆಯಿತು. ಏನಪ್ಪ ಅಂತಂದರೆ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ಗೆ ಹೋದ್ವಿ ನಾವು. ಮಧ್ಯಾಹ್ನ ಟೈಮಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ. ಕರೆಕ್ಟಾಗಿ 1:30ಗೆ ಮಹಾಮಂಗಳಾರತಿ ಆಯಿತು. ಅದು ದೇವರ ಭಾಗ್ಯ ಅಂತ ಹೇಳ್ತಾರಲ್ಲ, ಅದೇ ಅಂತ ಹೇಳ್ಬೋದು. ಯಾಕಂತಂದರೆ ಜಸ್ಟ್ ಮಿಸ್ಸು, ನಾವು ಪಾಸ್ ಆಗಬೇಕಿತ್ತು. ಅಷ್ಟರಲ್ಲಿ ಒಬ್ಬರು ಆಂಟಿ ಬಂದು, ಇಲ್ಲ ಇಲ್ಲಿ ನಿಂತ್ಕೊಳ್ಳಿ ಮಹಾಮಂಗಳಾರತಿ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡಿ ಮಹಾಮಂಗಳಾರತಿ ತೊಗೊಂಡು ಚೆನ್ನಾಗಿ ದರ್ಶನ ಮಾಡಿಕೊಂಡು ಹೋದ್ವಿ. ಗೈಸ್ ಮಕ್ಕಳಿದ್ರೆ ಸ್ಪೆಷಲ್ ಎಂಟ್ರಿ ಅಂತೆ, ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ಒಳ್ಳೆ ದರ್ಶನ ಆಯಿತು, ಪ್ರಸಾದ ಕೊಟ್ಟಿದ್ದಾರೆ. ಪಾಪ ಒಂಚೂರು ಹಾಕ್ಬಿಟ್ಟು ಬಾಯಿಗೆ ಹಿಂಗಿನ ಸ್ವಲ್ಪ ಬೇಕಾ? ಮೇಲಿಡ್ರಿ, ಮೇಲಿಡ್ರಿ, ಎಲ್ಲಿಟ್ಟಿದ್ರಿ? ಮೇಲಿಡಿ.
ಸಾಕು ಒಂಚೂರು. ಎಷ್ಟು ಒಳ್ಳೆ ದರ್ಶನ ಅಂದರೆ ಗೈಸ್ ನಿಜವಾಗ್ಲೂ ಮಧ್ಯಾಹ್ನ ಮಹಾಮಂಗಳಾರತಿ. ಮಹಾಮಂಗಳಾರತಿ ಗೈಸ್, ಮಹಾಮಂಗಳಾರತಿ. ಇಲ್ಲಿ ಇವ್ನು ಎತ್ಕೊಂಡು ಅವ್ನು ಕೆಳಗಡೆ ಬಿಡ್ರಿ. ಹೋಗಮ್ಮ ಅಪ್ಪ ಹತ್ರ ನಿಂತಿರ. ನಡಿ ಮಗನೆ, ಹತ್ತು ಮಗನೆ. ಪಾಪು ನಾವು ಬರೋ ತನಕ ಇರಬೇಕು ಗೈಸ್. ಇದ್ರ ಒಳಗಡೆನೂ ಏನೇನೋ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಫಿನಿಶಿಂಗ್ ಆಗಿಲ್ಲ, ಈಗ ಫಿನಿಶಿಂಗ್ ಆಗಿದೆ. ಅದಕ್ಕೂ ಟಿಕೆಟ್ ಗೈಸ್. ಪಾತ್ರ ಹೆಗ್ಲ ಮೇಲೆ ಕೊಡುವಾ? ಹೆಗ್ಲ ಮೇಲೆ. ಗೈಸ್ ನಾವು ಬಂದಾಗಿದ್ದೆಲ್ಲ ಏನು ಮಾಡಿರಲಿಲ್ಲ, ಈಗ ಸಕ್ಕದಾಗ ಮಾಡಿದ್ದಾರೆ ನೋಡಿ. ಇನ್ನು ನೈಟ್ ಲೈಟಿಂಗ್ಸು, ನೀರು ಎಲ್ಲ ಬರುತ್ತೆ. ತುಂಬ ಚೆನ್ನಾಗಿದೆ ನೋಡೋಕೆ ಮಾತ್ರ. ಇದು ಗುಹೆ ಒಳಗಡೆ ಹೋಗ್ಬೇಕು ಗೈಸ್. ಇದಕ್ಕೂ ಟಿಕೆಟ್. ಒಳಗಡೆ ಸ್ಟ್ಯಾಚುಸ್ಗಳಿದೆ. ಹಾಂ, ಸ್ಟ್ಯಾಚುಗಳಿದೆ ಒಳಗಡೆ. ಲಾಸ್ಟ್ ಟೈಮ್ ಹೋದಾಗ ಪಾಪು ಇರೋದಾ ಬಾ. ಇಲ್ಲ ಹಾಕೋರಾ ವಿಡಿಯೋ ತೆಗಿಬಾರ್ದು ಅಂತ. ಪಾಪು ಬಾ. ಪಾಪು ಒಂದು ನಿಮಿಷ ನಿಂತ್ಕೋಬೇಕು. ಹಿಂಗ್ ಬಾ. ಈ ಕಡೆನೇನಾ? ಅಲ್ಲಿ ನೋಡ್ರಿ, ಆ ಕಡೆಯಿಂದ ಬರೋ ಥರ ಇದೆ. ವಾವ್. ರನ್ನ ವಸ್ತುಗಳನ್ನು ಮುಟ್ಟಬೇಡಿ. ರನ್ನ ಮತ್ತು ಪಂಪ. ಇವ್ರ್ಯಾರು? ಲಕ್ಷ್ಮೀಶ ಪೊನ್ನ. ಗೈಸ್ ನೀವು ಬಂದರೆ ಇಲ್ಲಿಗೆ ಬರೋದು ಮಿಸ್ ಮಾಡಬೇಡಿ. ಇದು ಮೇಲ್ಗಡೆಯಿಂದನೇ ಗುಹೆ ಥರ ಇದೆಯಲ್ಲ, ಅದ್ರ ಒಳಗಡೆ ಬರಬೇಕು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್, ಸಕ್ಕತ್ತಾಗಿದೆ. ಎಲ್ಲರದ್ದು ಸ್ಟ್ಯಾಚುಗಳು ಹಾಕಿದ್ದಾರೆ. ನಾವು ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಇನ್ನೂ ರೆಡಿನೇ ಮಾಡಿರಲಿಲ್ಲ, ಜಸ್ಟು ಈ ಗುಹೆದು ಮಾತ್ರ ಮಾಡಿದರು. ಕೆಲವೊಂದು ಸ್ಟ್ಯಾಚುಗಳು ಮಾತ್ರ ಇಟ್ಟಿದ್ರು. ಈ ಸಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ ಗಾಯ್ಸ್, ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಏನಪ್ಪ ಅಂತಂದರೆ ಇದ್ರದ್ದು ಪಾರ್ಟ್ 2 ವಿಡಿಯೋ ಕೂಡ ಬರುತ್ತೆ. ಯಾಕಂದರೆ ತುಂಬ ಲೆಂತ್ ಆಗಿಬಿಡುತ್ತೆ ವಿಡಿಯೋ, ಅದಕ್ಕೋಸ್ಕರ. ಇದು ಸ್ಟ್ಯಾಚ್ಯೂಸ್ದೆಲ್ಲ ಒಂದು ವಿಡಿಯೋ ಬರುತ್ತೆ ನೋಡಿ. ಇದು ಸ್ಟಾರ್ಟಿಂಗ್ ಅಷ್ಟೇ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.